ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಾರದ ಉತ್ತಮ ಯಾರಿಗೆ ಸಿಗಬಹುದು ಮತ್ತೆ ಇಲ್ಲಿ ಯಾರಿಗೆ ಸಿಗುತ್ತೆ, ಈ ವಾರದ ಕಳಪೆ ಯಾರಿಗೆ ಸಿಗಬಹುದು ಅಥವಾ ಯಾರಿಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಆಲ್ಮೋಸ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಸತಿ ನಾವು ಉತ್ತಮ ಯಾರಿಗೋ ಕೊಡ್ತಾರೆ ಅಂತ ಅನ್ಕೊಂಡಿರ್ತೀವಿ, ಇನ್ಯಾರಿಗೋ ಸಿಕ್ಕಿರುತ್ತೆ. ಆದ್ರೆ ಈ ವಾರ ಜೋಡಿಗಳಾಗಿದೆ, ಅಂದ್ರೆ ಜೋಡಿ ಟಾಸ್ಕ್ಗಳಿತ್ತು, ಜೋಡಿಯಾಗಿ ಆಟ ಆಡಿದ್ದಾರೆ. ಈ ವಾರ ಜೋಡಿಗಳಾಗಿ ಇಲ್ಲಿ ಜೈಗೆ ಹೋಗೋ ಎಲ್ಲ ಸಂದರ್ಭಗಳು ಕೂಡ ಎದ್ದು ಕಾಣ್ತದೆ. ನೋಡೋಣ ಸಿಂಗಲ್ ಆಗಿ ಹೋಗ್ತಾರ, ಡಬಲ್ ಆಗಿ ಹೋಗ್ತಾರ ಅಂತ. ಆಲ್ಮೋಸ್ಟ್ ಇವಾಗ ಮುಗ್ದಿದೆ, ಎಲ್ಲ ಟಾಸ್ಕ್ಗಳು ಕೂಡ ಮುಗ್ದಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಆದ್ರೆ ಇದ್ರ ಮಧ್ಯ ಉತ್ತಮ ಯಾರಿಗೆ ಸಿಗ್ಬೋದು, ಕಳಪೆ ಯಾರಿಗೆ ಸಿಗ್ಬೋದು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಮೇಯ್ನ್ ಆಗಿ ಉತ್ತಮ ಅಂತ ಬಂದಾಗ ಸುಮಾರು ಜನದ ಹೆಸರುಗಳು ಬರುತ್ತೆ. ಕಳಪೆ ಅಂತ ಬಂದಾಗ ಒಬ್ಬರದೇ ಇಲ್ಲಿ ಎದ್ದು ಕಾಣಿಸುತ್ತೆ. ಯಾರು ಅಂತಂದ್ರೆ ಟಾರ್ಗೆಟ್ ಮಾಡಿ ಕೊಡ್ತಾರೆ ಬಿಗ್ ಬಾಸ್ ನಲ್ಲಿ, ಇದಂತೂ ಗೊತ್ತು. ಇಲ್ಲಿ ಡಿಸ್ಕಷನ್ ಮಾಡ್ಲಿ ಮಾಡದೇ ಇರಲಿ, ಕೆಲವೊಬ್ರು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ನಿನ್ನೆ ಒಂದು ಕ್ಯಾಪ್ಟನ್ಸಿ ರೇಸ್ಗೆ ಏನಿರುತ್ತೆ, ಒಂದು 3ನೇ ಗೇಮಲ್ಲಿ ಬಾಲ್ ಹಾಕಬೇಕಾಗಿರುತ್ತೆ. ಅಲ್ಲಿ ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು ಸೋತಾಗ ಎಷ್ಟು ಜನ ಇಲ್ಲಿ ಅಣಗಿಸಿದ್ರು. ಮತ್ತೆ ಇಲ್ಲಿ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡೋದು, ಈ ಕಳೆದ ಕ್ಯಾಪ್ಟನ್ಗಳು ಯಾರ್ಯಾರು ಆಗಿದ್ರು ಕಳೆದ ವೀಕ್ಗಳಲ್ಲಿ, ಈ ತರ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಸೋತಾಗ ಇಷ್ಟೊಂದು ಸಂಭ್ರಮ ಪಟ್ಟಿರ್ಲಿಲ್ಲ ಮನೆಯವರೆಲ್ಲರೂ ಕೂಡ. ಅದರಲ್ಲೂ ಕೂಡ ಗಿಲ್ಲಿಯವರು ಮತ್ತೆ ಇಲ್ಲಿ ಕಾವ್ಯ ಅವರು ಸೋತಿದ ತಕ್ಷಣ ಎಷ್ಟು ಸಂಭ್ರಮಾಚರಣೆ ಅಂತೀರಿ. ಅದರಲ್ಲೂ ಕೂಡ ಹಾಡಿನ ಮೂಲಕ ತೋರಿಸ್ಕೊಂಡ್ರು. ಮಾಡುವವರಂತೂ ಇಲ್ಲಿ ಹಾಡು ಹೇಳಿದ್ರು. ಮತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಕೆಲವೊಬ್ರು ಸಖತ್ ಖುಷಿ ಆಗ್ತಾ ಇತ್ತು ಒಳಗಡೆ, ಬಟ್ ತೋರಿಸ್ಕೊಳ್ಳಿಲ್ಲ. ಇನ್ನು ಮಿಕ್ದವರೆಲ್ಲರೂ ಏನ್ ಮಾಡೋದು ಅಂದ್ರೆ ಹಾಡು ಹೇಳಿದ್ರು, ಮತ್ತೆ ಇಲ್ಲಿ ಚಪ್ಪಾಳೆ ಹೊಡೆದ್ರು. ಅಭಿಷೇಕ್ ಅವರು ಕೂಡ ಅಷ್ಟೇ, ಗಿಲ್ಲಿ ಎಷ್ಟು ಬಾಲ್ ಆಗದೆ ಅಂತ ಕೇಳಿದ್ರು. ಮತ್ತೆ ರಘು ಅವರು ಕೂಡ ಇಲ್ಲಿ ಅಷ್ಟೇ, ಅವನೇನಾದ್ರೂ ಗೆದ್ದು ಬಿಟ್ಟಿದ್ರೆ ಅಷ್ಟೇ ನಮ್ಮ ಕತೆ ಮುಗ್ದೋಗಿರೋದು, ಹಾಗೆ ಹೀಗೆ ಅಂತ ಅಂದ್ರು. ಆದ್ರೆ ಕೆಲವೊಂದ್ಸತಿ ಮಿಸ್ಟೇಕ್ ಆಗುತ್ತೆ. ಎಲ್ಲಾ ಟಾಸ್ಕ್ ಅಲ್ಲೂ ಕೂಡ ಎಲ್ಲರೂ ಕೂಡ ಇಲ್ಲಿ ಗೆದ್ಕೊಂಡು ಬಂದಿಲ್ಲ. ಒಂದಲ್ಲ ಒಂದು ಟಾಸ್ಕ್ ಅಲ್ಲಿ ಸೋಲ್ತಾನೆ ಇರ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲೆಕ್. ಆದ್ರೆ ಇವಾಗ ಕಳಪೆ ಮತ್ತೆ ಉತ್ತಮ ಅಂತ ಬರೋ ವಿಚಾರದಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಸ್ಪಂದನ ಅವ್ರಿಗೆ ಇಂಜುರಿ ಆಯ್ತು. ಏನೊಂದು ಲಕ್ ಅಂತ ನೋಡಿ, ಯಾಕಂದ್ರೆ ಕೆಲವೊಂದ್ಸತಿ ಲಕ್ ಅನ್ನೋದು ಜೊತೆಗಿದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಬೆನಿಫಿಟ್ ಕೂಡ ಸಿಗುತ್ತೆ. ಅದೇ ರೀತಿ ಕೆಲವೊಬ್ರಿಗೆ ಏನನ್ಸುತ್ತೆ ಅಂತ, ಇಲ್ಲ ಇಲ್ಲಿ ಸ್ಪಂದನ ಅವರಾಗಿದ್ದು ಒಳ್ಳೇದೇ, ಯಾಕಂದ್ರೆ ಕಾಲ್ಗಷ್ಟು ಇಂಜುರಿ ಆಗಿತ್ತು, ಆದ್ರೂ ಕೂಡ ಕ್ಯಾಪ್ಟನ್ ಆದ್ರು ಅಂತ ಬಿಟ್ಟು ಒಂದು ಸಿಂಪತಿಯಿಂದ ಕೆಲವೊಬ್ರು ಹೇಳ್ತಾರೆ. ಬಟ್ ಆದ್ರೆ ಇಲ್ಲ, ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ತಾರೆ. ಬಟ್ ಇನ್ನೊಂದ್ ಕಡೆ ನೋಡಕ್ ಹೋದ್ರೆ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರ ಎಫರ್ಟ್ ತುಂಬಾನೇ ಇತ್ತು, ಅದಕ್ಕೆ ಇಲ್ಲಿ ಸ್ಪಂದನ ಅವರು ಕ್ಯಾಪ್ಟನ್ ಆದ್ರು. ಹೌದು, ಅವ್ರು ಮನ ಒಲಿಸ್ಬೇಕಿತ್ತು, ಮನ ಒಲಿಸಿದ್ರು. ಇಲ್ಲಿ ಚೈತ್ರಾ ಕುಂದಾಪುರ ಅವ್ರು ಫಸ್ಟ್ ಆ ಬಾಲ್ ಟಾಸ್ಕ್ ಏನಿರುತ್ತೆ ತಗೊಂಡೋಗಿ ಹಾಕ್ಬೇಕಾಗಿರುತ್ತೆ. ರಜತ್ ಜೋಡಿ ಆದಾಗ ಇಲ್ಲಿ ಚೈತ್ರಾ ಕುಂದಾಪುರ ಅವರು, ರಜತ್ ಅವರು ಇಬ್ರು ಕೂಡ ಹೊರಗಡೆ ಬೀಳ್ತಾರೆ, ಅಂದ್ರೆ ಕ್ಯಾಪ್ಟನ್ಸಿ ರೇಸ್ ಇಂದ ಹೊರಗಡೆ ಬೀಳ್ತಾರೆ. ಮತ್ತೆ ನೆಕ್ಸ್ಟ್ ಆಟನೂ ಕೂಡ ಇಲ್ಲಿ ಆಡಬಾರ್ದು ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಇದೆಲ್ಲ ಆಗಿದಷ್ಟೇ, ಅವ್ರದ್ದೇನೋ ಒಂದು ಲಕ್ ಗೊತ್ತಿಲ್ಲ, ಅವ್ರು ಆಟ ಆಡ್ತಾರೆ. ಬಟ್ ಆದ್ರೂ ಕೂಡ ನೋಡಿ, ಆ ಬಾಲ್ ಟಾಸ್ಕ್ ಅಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಯಾರ ಮೇಲೆ ಅಂತಂದ್ರೆ ಕಾವ್ಯ ಅವರು, ಗಿಲ್ಲಿ ಅವ್ರ ಮೇಲೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅದರಲ್ಲೂ 980 ಬಾಲ್ಗಳನ್ನ ಇಲ್ಲಿ ಚೈತ್ರ ಅವರು, ಅಭಿ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಇಲ್ಲಿ ಇರ್ತಾರೆ. ಎಲ್ರಿಗಿಂತ ಹೀನಾಯವಾಗಿ ಆಡಿದಾರಪ್ಪ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವರು, ಕಾವ್ಯ ಅವರು ಬರೀ 50 ಪಾಯಿಂಟ್ಸ್, ಅಂದ್ರೆ ಒಂದೇ ಒಂದು ಬಾಲ್ ನ ಮಾತ್ರ ತಗೊಂಡೋಗಿ ಇಲ್ಲಿ ಹಾಕೋದು. ಅದಕ್ಕೆ ಇಲ್ಲಿ ಚೈತ್ರ ಅವರು ಕೂಡ ಸಿಕ್ಕಾಪಡೆ ಖುಷಿ ಆಗುತ್ತೆ. ಇವನ್ ಯಾರು ಕೂಡ ನಂಬಿರ್ಲಿಲ್ಲ ಚೈತ್ರ ಅವರು ಈ ರೀತಿ ಆಡ್ತಾರೆ ಅಂತ ಬಿಟ್ಟು. ಸ್ಪಂದನ ಅವರು ಕೂಡ ಇಲ್ಲಿ ನಂಬಿರ್ಲಿಲ್ಲ, ಅವ್ರು ಬಾಲ್ ಹಾಕಿದ ತಕ್ಷಣ ಆಶ್ಚರ್ಯ ಆಯ್ತು. ಮತ್ತೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರಲ್ಲ ಅವರು ಕೂಡ, ಆ ಒಂದು ಒಗಟಿರುತ್ತೆ, ಬಿಡಿಸಿದ ತಕ್ಷಣನೇ ಇಲ್ಲಿ ಅಭಿ ಅವ್ರನ್ನ ಕರ್ಕೊಂಡು ಎಳ್ಕೊಂಡು ಓಡ್ ಬರ್ತಾರೆ. ಅಂದ್ರೆ ಪೆಟ್ಟಿಗೆ ಒಳಗಡೆ ಇರ್ತಾರೆ, ಅದು ಲಾಕ್ ಕೂಡ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೋಡಿ, ಅವ್ರು ಹೋಗಿ ಕುತ್ಕೊಂಡಿದ ತಕ್ಷಣ 4 ನಂಬರ್ ಏನಿರುತ್ತೆ ಕರೆಕ್ಟ್ ನೆನ್ಪಿಟ್ಕೊಂಡಿರ್ತಾರೆ. 4 ನಂಬರ್ ಟಕ ಟಕ ಓಪನ್ ಆಗುತ್ತೆ. ಎಳ್ಕೊಂಡು ಬಂದ ತಕ್ಷಣ, ಅಂದ್ರೆ ಕರ್ಕೊಂಡ್ಬಂದು ಬೆಲ್ ಹೊಡಿಬೇಕಲ್ವಾ, ಹೊಡಿಬೇಕು ಅಂತ ಬಂದಿದ ತಕ್ಷಣ ಸ್ಪಂದನ ಅವರೇ ಶಾಕ್ ಹೋಗ್ಬಿಡ್ತಾರೆ. ಅಯ್ಯೋ ಚೈತ್ರ ಅವ್ರು ತೆಗ್ಬಿಟ್ರ ಅಂತ ಅಂದ್ಬಿಟ್ಟು. ಅಂದ್ರೆ ಯಾರಿಗೂ ಕೂಡ ನಂಬಿಕೆ ಇರಲಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಅವ್ರು ತೆಗಿತಾರೆ ಅಂತ ಗೊತ್ತಿತ್ತು, ಯಾಕಂದ್ರೆ ಒಗಟು ಅಂತ ಬಂದಾಗ ತುಂಬಾ ಚೆನ್ನಾಗಿ ಬಿಡಿಸ್ತಾರೆ. ಈ ತರ ಒಂದು ಅವರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ಈಗ ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಬುದ್ಧಿವಂತಿಕೆ ಇದೆ. ಈ ರೀತಿಯಾದ ಟಾಸ್ಕ್ ಗಳನ್ನ ಕೊಟ್ಟರೆ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಇಲ್ಲಿ ಮೇಯ್ನ್ ಆಗಿ ಉತ್ತಮ ಅಂತ ತಗೊಂಡಾಗ ನೀವು ಅಬ್ಸರ್ವ್ ಮಾಡಿ, ಡಬಲ್ ಹೋಯ್ತು ಅಂತಂದ್ರೆ ಉತ್ತಮಗೆ ಇಲ್ಲಿ ರಘು ಅವ್ರನ್ನ ಮತ್ತೆ ಇಲ್ಲಿ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಸಿಂಗಲ್ ಆಗಿ ಉತ್ತಮ ಕೊಡಬೇಕು ಅಂತ ಬಂದ್ರೆ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರಿಗೆ ಉತ್ತಮ ಅಂತ ಕೊಡ್ತಾರೆ. ಅಶ್ವಿನಿ ಅವ್ರು ಇರ್ಬೋದು, ಅಭಿ ಅವ್ರು ಇರ್ಬೋದು, ಎಲ್ರಿಗೂ ಕೂಡ ಒಂದೇ ಅನ್ಸುತ್ತೆ ಅಂತಂದ್ರೆ ಚೈತ್ರಾ ಕುಂದಾಪುರ ಅವ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಅದು ಇನ್ನೊಬ್ರಿಗೋಸ್ಕರ ಆಟ ಆಡಿದ್ರಲ್ವಾ, ಅದರಲ್ಲೂ ಕೂಡ ಆಟ ಆಡೋದು ಮುಖ್ಯ ಅಲ್ಲ, ಗೆಲುವನ್ನ ತಂದು ಕೊಟ್ರು. ಈಗ ಸ್ಪಂದನ ಅವರು ಈ ವೀಕಲ್ಲಿ ಕ್ಯಾಪ್ಟನ್ ಕೂಡ ಆದ್ರು, ಅದು ಚೈತ್ರಾ ಕುಂದಾಪುರ ಅವ್ರ ದಯೆಯಿಂದ ಅಂತಾನೆ ಇಲ್ಲಿ ಹೇಳ್ಬೋದು. ಹೌದು, ಅವ್ರು ಆಟ ಆಡ್ಲಿ ಆಡದೇ ಇರಲಿ ಅದು ಸೆಕೆಂಡ್ರಿ. ಬಟ್ ಇಲ್ಲಿ ಚೈತ್ರ ಅವ್ರು ಕಷ್ಟಪಟ್ಟಿಕ್ಕೆ ಇಲ್ಲಿ ಸ್ಪಂದನ ಅವ್ರು ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿದ್ದು. ಅದಕ್ಕೋಸ್ಕರ ಸ್ಪಂದನ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಅಭಿ ಅವ್ರು ಇರ್ಬೋದು. ಇಲ್ಲಿ ಯಾರು ಉತ್ತಮ ಅಂತ ಸೆಲೆಕ್ಟ್ ಮಾಡಿ ಅಂತಂದಾಗ ಸಿಂಗಲ್ ಪರ್ಸನ್ ಬಂದ್ರೆ ಚೈತ್ರ ಅವ್ರಿಗೆ ಇಲ್ಲಿ ಓಟ್ ಹಾಕ್ತಾರೆ, ಅವರೇ ಉತ್ತಮ ಆಗೋ ಸಾಧ್ಯತೆ ಇಲ್ಲಿ ಇದೆ. ಬೈ ಚಾನ್ಸ್ ಆಗಿ ಜೋಡಿಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಅಶ್ವಿನಿ ಅವ್ರನ್ನ ಮತ್ತೆ ರಘು ಅವ್ರನ್ನ ಸೆಲೆಕ್ಟ್ ಮಾಡೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ. ಇಲ್ಲಿ ಕೆಲವೊಂದು ವಿಚಾರದಲ್ಲಿ ನಾಮಿನೇಷನ್ ಅಂತ ಬಂದಾಗ ಮಾಡುವವರು ಮತ್ತೆ ಇಲ್ಲಿ ರಕ್ಷಿತಾ ಅವರು ಸ್ವಲ್ಪ ಬೇರೆ ಬೇರೆ ವಿಚಾರಗಳಾಯ್ತು, ಸ್ವಲ್ಪ ಇಲ್ಲಿ ಪರ್ಸನಲ್ ರೀಸನ್ ತಗೊಂಡ್ರು ಅಂತ ಕೆಲವೊಬ್ರಿಗೆ ಅನ್ಸಿರುತ್ತೆ. ಆದ್ರೆ ರಘು ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಬಂದಾಗ ಕೊನೆಯ ಟಾಸ್ಕ್ ವರ್ಗೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಬಾಲ್ ಟಾಸ್ಕ್ ಅಲ್ಲಿ ಒಂದು ಬಾಲ್ ಹಾಕಿದ್ರು, ಮತ್ತೆ ಇಲ್ಲಿ ಎಲ್ಲಾದ್ರಲ್ಲೂ ಕೂಡ ಎಫರ್ಟ್ ಹಾಕಿದ್ದಾರೆ. ಇವರ ತುಂಬಾ ಚೆನ್ನಾಗಿ ನಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಜೋಡಿ ಬಂತು ಅಂತಂದ್ರೆ
ಇಲ್ಲಿ ಜಾಸ್ತಿ ರಘು ಅವ್ರಿಗೆ ಅಶ್ವಿನಿ ಅವ್ರಿಗೆ ಹೋಗೋ ಸಾಧ್ಯತೆ ಇದೆ. ಸಿಂಗಲ್ ಆಗಿ ಆಯ್ಕೆ ಮಾಡಬೇಕು ಅಂತಂದ್ರೆ ಅಂದ್ರೆ ಇವಾಗ ಜೋಡಿ ಟಾಸ್ಕ್ ಏನಿತ್ತು ಅದ್ರ ಪ್ರಕಾರ ಹೋದ್ರೆ ಇಲ್ಲಿ ಅಶ್ವಿನಿ ಅವರಿಗೆ ರಘು ಅವರಿಗೆ ಸಿಗೋ ಚಾನ್ಸಸ್ ಇದೆ. ಇನ್ನಿಲ್ಲಿ ಸಿಂಗಲ್ ಆಗಿ ಹೋದ್ರೆ ಚೈತ್ರ ಕುಂದಾಪುರ ಅವ್ರಿಗೆ ಉತ್ತಮ ಸಿಗೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ. ಕಳಪೆ ಅಂತ ಬಂದಾಗ ಇಲ್ಲಿ ಕಣ್ಣಿಗೆ ಎಲ್ರಿಗೂ ಕೂಡ ಒಬ್ಬರೇ ಕಾಣಿಸೋದು. ಗೇಮ್ ಅಂತ ಬಂದಾಗೂ ಕೂಡ ಇವರಿಬ್ರು ಎಫರ್ಟ್ 0 ಅಂತಾನೆ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಕ್ಯಾಪ್ಟನ್ ಆಗಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ಇಲ್ಲಿ ಅಣಗಿಸಿದ್ರು. ಪ್ರತಿಯೊಬ್ರು ಕೂಡ ಮನೇಲಿರೋರು ಇಲ್ಲಿ ಸಿಕ್ಕಾಪಟ್ಟೆ ಅಣಗಿಸಿದ್ರು. ಏನ್ ಹಾಕ್ಬಿಟ್ಟೆ ಇಲ್ಲಿ ನೀನು ಬಾಲ್ನ ಎಷ್ಟು ತಗೊಂಡು ಹಾಕ್ಬಿಟ್ಟೆ ಅಂತ ಕೇಳಿದ್ರು. ಅಂದ್ರೆ ಇವ್ರಲ್ಲಿ ಎಲ್ರು ಏನಂತ ಅಂತಾರೆ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಆಗಿ ನಾನು ಹೇಳ್ತಿರೋದು ಈ ವಾರ ಗಿಲ್ಲಿ ಅವ್ರದ್ದು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರು ಕೂಡ 0 ಏನೋ ಕೊಚ್ಕೊಂಡಿದ್ರು. ಕಳೆದ ವಾರ ನಾನು ಕೂಡ ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ಏನು ಕೂಡ ದಬ್ಬಾಕ್ಲಿಲ್ಲ ಕಿತ್ತಾಕ್ಲಿಲ್ಲ ಅಂತ ಮನೆಯವ್ರು ಹೇಳ್ತಾರೆ, ನನ್ನ ಒಪಿನಿಯನ್ ಅಲ್ಲ. ಕಾವ್ಯ ಅವರು ಗಿಲ್ಲಿ ಅವರು ಇಬ್ರು ಕೂಡ, ಯಾಕಂತಂದ್ರೆ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರನ್ನ ಕಂಡ್ರೆ ಇಷ್ಟ, ಜೊತೆಗೆ ಇಷ್ಟಪಡೋರು ಇದ್ರು ಕೂಡ ಗೇಮ್ ಅಲ್ಲಿ ಗೆಲ್ಲಿಲ್ಲ ಅಂತ ಅಣಗ್ಸೋರು ತುಂಬಾ ಜನ ಇಲ್ಲಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ಗಿಲ್ಲಿ ಅವರು ಕೂಡ ಕಾವ್ಯ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರ್ ಆಗಿದೆ. ನನ್ನಿಂದನೇ ಗೇಮ್ ಹಾಳಾಗೋಯ್ತಾನೋ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಕೂಡ ಇಲ್ಲಿ ಬೇಜಾರ್ ಮಾಡ್ಕೊಂಡ್ರು. ಬೇಜಾರ್ ಮಾಡ್ಕೊಳ್ಳೋದು ಯಾವ ಒಂದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಗೇಮ್ ಆಗೋಗಿದೆ. ಎಷ್ಟೇ ಚಿಂತೆ ಮಾಡಿದ್ರು ಕೂಡ ಎಷ್ಟೇ ಡಿಸ್ಕಷನ್ ಮಾಡಿದ್ರು ಕೂಡ ಇದಕ್ಕೆ ಏನೂ ಕೂಡ ಸೊಲ್ಯೂಷನ್ ಸಿಗಲ್ಲ. ಯಾಕಂತಂದ್ರೆ ತಪ್ಪು ಮಾಡೋಕ್ಕೂ ಮುಂಚೆ ಇಲ್ಲಿ ನಾವು ಸೊಲ್ಯೂಷನ್ ಹುಡ್ಕೋಬೇಕಾಗುತ್ತೆ. ತಪ್ಪು ಮಾಡಾದ್ರೆ ಹುಡ್ಕೋಕೋರೆ 108 ದಾರಿಗಳು ಇಲ್ಲಿ ತರಿತದ್ದಾಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಯ್ಯೋ ಅಲ್ಲಿ ಆಗಾಡ್ಬೇಕಿತ್ತು, ಇಲ್ಲಿ ಈಗ ಆಡ್ಬೇಕಿತ್ತು ಅಂದ್ರೆ ಅಲ್ಲಿ ಇಲ್ಲಿ ಅನ್ನೋ ಮಾತುಗಳೇ ಮ್ಯಾಟ್ರ್ಗಳೇ ಬರ್ತಾ ಇರುತ್ತೆ. ಆದ್ರೆ ಇವಾಗ ಯಾರಿಗೆ ಡೈರೆಕ್ಟ್ ಆಗಿ ಕಳಪೆ ಕೊಡ್ತಾರೆ ಅಂತಂದ್ರೆ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರಿಗೆ ಜೋಡಿಯಾಗಿ ಹೋದ್ರೆ ಇವರಿಬ್ರಿಗೂ ಇಲ್ಲಿ ಕನ್ಫರ್ಮ್ ಆಗಿ ಇಬ್ರು ಕೂಡ ಜೈಲಲ್ಲಿ ಹೋಗೋದು ಕನ್ಫರ್ಮ್ ಅಂತ ಅನಿಸ್ತದೆ. ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳು ಕೂಡ ಇಲ್ಲಿ ನೀವು ಒಬ್ಬೊಬ್ಬರೇ ತಗೊಳ್ಳಿ. ರಾಶಿಕ್ ಅವರು ಕೂಡ ಇದೇ ಒಂದು ರೀಸನ್ ಹೇಳ್ತಾರೆ. ಗೇಮ್ ಅಂತ ಬಂದ್ರೆ 0 ಬರೀ ಮಾತಾಡ್ತಾರೆ ಅಷ್ಟೇ, ಕಾಮಿಡಿ ಅಂತಾರೆ, ಏನು ಕೂಡ ಕಾಮಿಡಿ ಇರಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಲಿ ಸೂರಜ್ ಅವರು ಕೂಡ ಅಷ್ಟೇ, ಅವ್ರಿಗೆ ಕೂಡ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ. ಒಟ್ಟಿನಲ್ಲಿ ಬೇರೆ ರೀಸನ್ ಇರ್ಬೋದು, ಬಟ್ ಇಲ್ಲಿ ಕಳಪೆ ಅಂತ ಬಂದಾಗ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರಿಗೆ ಕೊಡೋ ಚಾನ್ಸಸ್ ಇಲ್ಲಿ ಹೈ ಆಗಿದೆ. ಮತ್ತೆ ಇಲ್ಲಿ ಚೈತ್ರ ಅವ್ರನ್ನು ತಗೊಂಡ್ರು ಅಷ್ಟೇ, ಪರ್ಸನಲ್ ರೀಸನ್ ಏನೋ ಒಂದು ರೀಸನ್. ಒಟ್ಟಿನಲ್ಲಿ ಗೇಮ್ ಅಂತ ಬಂದಾಗ ಆಡ್ಲಿಲ್ಲ ಗಿಲ್ಲಿ ಅವರು, ಕೇವಲ ಒಂದೇ ಒಂದು ಬಾಲ್ ಹಾಕಿದ್ರು ಕಾವ್ಯ ಅವರು ಗಿಲ್ಲಿ ಅವರು ಅಂತಂದ್ಬಿಟ್ಟು ರೀಸನ್ ಕೊಡ್ತಾರೆ. ಅವ್ರಿಗೆ ರೀಸನ್ ಸಿಗೋದೇನಪ್ಪ ಅಂತಂದ್ರೆ ಇಲ್ಲಿ ಅವರು ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡ್ಲಿಲ್ಲ ಅನ್ನೋ ಒಂದು ರೀಸನ್ ಸಖತ್ತಾಗಿ ಸಿಗುತ್ತೆ, ಇಲ್ಲಿ ಕೊಟ್ಟೆ ಕೊಡ್ತಾರೆ. ಇವನ್ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ಕೊಂತ ಹೋದ್ರೆ ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ರಘು ಅವ್ರನ್ನು ಕೂಡ ತಗೊಳ್ಳಿ, ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಹೇಳೋ ಎಲ್ಲಾ ಚಾನ್ಸಸ್ ಇದೆ. ಅಭಿ ಅವರು ಮತ್ತೆ ಇಲ್ಲಿ ಸ್ಪಂದನ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರಿಗೆ ಕೊಡ್ತಾರೆ. ರೀಸನ್ ಏನಪ್ಪಾ ಅಂತಂದ್ರೆ ಗೇಮ್ ಅಲ್ಲಿ ಏನು ಕೂಡ ಆಟ ಆಡಲಿಲ್ಲ, ಬರೀ ಮಾತಾಡ್ತಾರೆ ಇವರಿಬ್ರು. ಅಂದ್ರೆ ಅವ್ರಿಗೆ ಇವ್ರು ಸಪೋರ್ಟ್ ತಗೊಳ್ಳೋದು, ಇವ್ರು ಅವ್ರು ಸಪೋರ್ಟ್ ತಗೊಳ್ಳೋದು ಅಷ್ಟೇ ಮಾಡೋದು. ಅದಕ್ಕೆ ಜೋಡಿಯಾಗಿ ಈಗ ಜೈಲ್ಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಕೂಡ ಹೇಳ್ಬೋದು. ನೋಡೋಣ, ಯಾಕಂದ್ರೆ ಟಾರ್ಗೆಟ್ ಅಂತೂ ಇಲ್ಲಿ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಆದ್ರೆ ಏನೂ ಮಾಡೋಕ್ಕಾಗಲ್ಲ. ಗೇಮ್ ಅಲ್ಲಿ ಈ ವಾರ ಅಟ್ ಪ್ರೆಸೆಂಟ್ ಆಗಿ ಇಬ್ರು ಕೂಡ ಅಷ್ಟೊಂದು ಎಫರ್ಟ್ ಹಾಕಿದ್ರು ಕೂಡ ಗೆಲುವು ಅನ್ನೋದು ಅವ್ರಿಬ್ರಿಗೂ ಕೂಡ ಸಿಕ್ಕಿಲ್ಲ, ಕಾವ್ಯ ಅವ್ರಿಗೆ ಮತ್ತಿಲ್ಲಿ ಗಿಲ್ಲಿ ಅವ್ರಿಗೆ. ಅದಕ್ಕೋಸ್ಕರ ಇಲ್ಲಿ ಕಳಪೆ ಬಂದ್ಬಿಟ್ಟು ಜೋಡಿಯಾಗಿ ಹೋದ್ರೆ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರು ಜೈಲ್ಗೆ ಹೋಗೋ ಎಲ್ಲಾ ಚಾನ್ಸಸ್ ಇದೆ. ಕಳಪೆ ಅಂತ ಕಳಿಸ್ತಾರೆ. ಮತ್ತೆ ಇಲ್ಲಿ ಉತ್ತಮ ಮಂದಿ ಚೈತ್ರ ಅವ್ರಿಗೆ ಸಿಗ್ಬೋದು ಸಿಂಗಲ್ ಆಗಿ ಕೊಟ್ಟಾಗ ಚೈತ್ರ ಅವ್ರಿಗೆ, ಇಲ್ಲ ಡಬಲ್ ಅಂತ ಬಂದಾಗ ಇಲ್ಲಿ ಇವ್ರಿಗೆ ಸಿಕ್ಕುತ್ತೆ. ಅಶ್ವಿನಿ ಅವ್ರಿಗೆ ರಘು ಅವ್ರಿಗೆ ಸಿಗೋ ಎಲ್ಲಾ ಚಾನ್ಸಸ್ ಕೂಡ ಇದೆ ಅಂತ ನನ್ನ ಒಂದು ಒಪಿನಿಯನ್. ಮಿಕ್ಕಿದವ್ರು ಎಲ್ರದ್ದು ಕೂಡ ನೀವು ತಗೊಳಕ್ ಹೋದ್ರೆ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಇಲ್ಲಿ ಹಂಚ್ಕೊಂತಾರೆ. ರಕ್ಷಿತಾ ಅವರು ಮಾಡುವವರು ಕೂಡ ಇಲ್ಲಿ ಗಿಲ್ಲಿ ಅವ್ರಿಗೆ ಚೈತ್ರ ಅವ್ರಿಗೆ ಕೊಡೋ ಎಲ್ಲಾ ಚಾನ್ಸಸ್ ಇದೆ ಕಳಪೆ ಅಂತ ಅಂದ್ಬಿಟ್ಟು. ರೀಸನ್ ಬೇರೆ ಬೇರೆ ರೀಸನ್ ಇರ್ಬೋದು, ಆದ್ರೆ ಇವರೆಲ್ಲರೂ ಕೂಡ ಗೇಮ್ ಅಂತ ಬಂದಾಗ ಕಾವ್ಯ ಗಿಲ್ಲಿ ಏನೋ ಆಡಿಲ್ಲ ಅನ್ನೋ ಒಂದು ರೀಸನ್ ಇಲ್ಲಿ ದೊಡ್ಡದಾಗಿ ಕಾಣಿಸ್ತದೆ. ನೋಡೋಣ ಯಾರ್ಯಾರಿಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಏನೊಂದು ರೀಸನ್ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ವೀಕ್ಷಕರೇ, ನಿಜವಾಗ್ಲೂ ನಿಮ್ಮ ಅನಿಸಿಕೆ ಪ್ರಕಾರ ಗೇಮ್ ಅನ್ನೋದು ಒಂದೇ ಇಲ್ಲಿ ಮ್ಯಾಟರ್ ಆಗುತ್ತಾ ಕಳಪೆಗೆ? ಯಾಕಂದ್ರೆ ಬೇರೆ ಎಲ್ಲಾನು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಮನೆ ಕೆಲಸ ಇರ್ಬೋದು, ಅದಿರ್ಬೋದು ಇದಿರ್ಬೋದು. ಆದ್ರೆ ಒಂದು ಚಟುವಟಿಕೆ ಅಂತ ಕೂಡ ಇಲ್ಲಿ ಬೆಳಿಗ್ಗೆ ಕೊಟ್ಟಿದ್ರು. ಅಂದ್ರೆ ಯಾರಿಗೆ ಡಿಸಿಷನ್ ತಗೋಬೇಕಾದ್ರೆ ಸರಿಯಾದ ಡಿಸಿಷನ್ ತಗೊಳ್ಳಲ್ಲ. ಅಂದ್ರೆ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಅವ್ರಿಗೆ ಯೋಗ್ಯತೆ ಇಲ್ಲ ಕರೆಕ್ಟ್ ಆದ ಡಿಸಿಷನ್ ತಗೊಳಕ್ಕೆ ಅಂತ ಅಂದಾಗ ಇಲ್ಲಿ ಜಾಸ್ತಿ ಎಲ್ಲರೂ ಚೂಸ್ ಮಾಡಿದಾರಪ್ಪ ಅಂತಂದ್ರೆ ರಕ್ಷಿತಾ ಅವ್ರನ್ನ ಹೇಳಿದ್ರು, ಮತ್ತೆ ಇಲ್ಲಿ ಇವ್ರಿಗೆ ಧನುಷ್ ಅವ್ರಿಗೆ ಹೇಳಿದ್ರು. ಟೋಟಲ್ ಆಗಿ ನೋಡಕ್ ಹೋದ್ರೆ ಇಲ್ಲಿ ಮನೆ ಕೆಲಸ ಅಂತ ಬಂದಾಗೂ ಕೂಡ ಎಲ್ರಿಗೂ ಕೂಡ ಇಲ್ಲಿ ಗಿಲ್ಲಿಯವ್ರ ಮೇಲೆ ಗೂಬೆ ಕುಂದಿರ್ಸ್ತಾರೆ. ಮನೆ ಕೆಲಸ ಏನು ಮಾಡಲ್ಲ ಅಂತ ಹೇಳ್ತಾರೆ. ಇವಾಗ ಗೇಮ್ ಅಲ್ಲೂ ಕೂಡ ಅವ್ರೇನು ಕೂಡ ಈ ವೀಕ್ ಅಲ್ಲಿ ಅಂತ ಒಂದು ಗೆಲುವು ಸಿಕ್ಲಿಲ್ಲ. ಮೊದಲನೇ ಒಂದು ಬಾಲ್ ಎತ್ಕೊಂಡು ಹೋಗೋ ಟಾಸ್ಕ್ ಅಲ್ಲಿ ಮಾತ್ರನೇ ಅವರು ಹಾಕಿದ್ರು 3 ಬಾಲ್ಗಳನ್ನ. ಅದು ಬಿಟ್ಟು ನೆಕ್ಸ್ಟ್ ಗೇಮ್ಗಳು ಏನು ಆಡಿದ್ರು 2 ಗೇಮಲ್ಲೂ ಕೂಡ ಗೆಲ್ಲಕ್ಕಾಗಲಿಲ್ಲ. ಅದಕ್ಕೆ ಇವ್ರನ್ನ ಪಾಯಿಂಟ್ ಔಟ್ ಮಾಡಿಬಿಟ್ಟು ಈ ತರ ವಿಚಾರಗಳಿಗೆ ಇಲ್ಲಿ ಕಳಪೆ ಕಳಿಸೋ ಎಲ್ಲ ಸಾಧ್ಯತೆ ಇದೆ. ನಿಮ್ ಪ್ರಕಾರ ವೀಕ್ಷಕರ ಯಾರು ತುಂಬಾ ಚೆನ್ನಾಗಿ ಈ ವಾರ ಉತ್ತಮವಾಗಿ ಆಡಿದ್ರು ಅದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಯಾವ ಒಂದು ಗೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಮತ್ತೆ ಬೇರೆ ಯಾರು ಇಲ್ಲಿ ಯಾವ ಒಂದು ಗೇಮ್ ಅಲ್ಲಿ ಚೆನ್ನಾಗಿ ಆಟ ಆಡ್ಲಿಲ್ಲ. 3 ಗೇಮ್ಗಳು ಇಲ್ಲಿ ಆಯ್ತು. ಒಂದು ಬಾಲ್ ಆಡೋ ಟಾಸ್ಕ್ ಇರ್ಬೋದು, ಮತ್ತೆ ರಿಂಗ್ ಹಾಕೋದಿರ್ಬೋದು, ಮತ್ತೆ ಚಿಕ್ಕದು ಇನ್ನೊಂದು ಬಾಲ್ ನ ತಗೊಂಡ್ಬಿಟ್ಟು ಕೋಲ್ ಸಹಾಯದಿಂದ ಹಾಕೋದು. ಇದರಲ್ಲಿ ಯಾರ ಪರ್ಫಾರ್ಮೆನ್ಸ್ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು? ಯಾಕಂದ್ರೆ ಆಸ್ ಯೂಶಲಿ ಹೌದು ಅಭಿ ಅವರು ಮತ್ತೆ ಇಲ್ಲಿ ಚೈತ್ರ ಅವರು ಬಾಲ್ ನ ತಗೊಂಡೋಗ್ಬಿಟ್ಟು ಹಾಕಿದ್ರು. ಕೆಲವೊಂದು ಟೈಮಲ್ಲಿ ನೋಡಕ್ ಹೋದ್ರೆ ಇದರಲ್ಲಿ ಇವ್ರು ಏನಾದ್ರು ಸ್ವಲ್ಪ ಮೋಸ ಮಾಡಿದ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಕೋಲ್ ಹಿಡಿಬೇಕಾದ್ರೆ ಸ್ವಲ್ಪ ಇಲ್ಲಿ ಕೈ ಟಚ್ ಆಗಿದ್ದು ಕೂಡ ಇಲ್ಲಿ ಕಾಣಿಸ್ತಾ ಇತ್ತು. ಬಟ್ ಅಷ್ಟೊಂದು ಸೀರಿಯಸ್ ಆಗಿ ಹೋಗೋದೇನು ಬೇಕಾಗಿಲ್ಲ. ಆದ್ರೆ ಕಳಪೆ ಉತ್ತಮ ಅಂತ ಬರ್ಬೇಕಾದ್ರೆ ಇಲ್ಲಿ ಎಲ್ಲ ಕ್ಯಾಪ್ಟನ್ ಆಗೋಗಿದೆ, ಎಲ್ಲಾನು ಆಗೋಗಿದೆ. ಈಗ ಕಳಪೆ ಉತ್ತಮ ಮಾತ್ರ ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ನಿಮ್ ಪ್ರಕಾರ ಯಾರು ಉತ್ತಮವಾಗಿ ಇಲ್ಲಿ ಆಟ ಆಡಿದ್ರು ಈ ವಾರ, ಯಾರು ಕಳಪೆಯಾಗಿ ಆಟ ಆಡಿದ್ರು ಅಂತ ಅಂದ್ಬಿಟ್ಟು ವಿತ್ ರೀಸನ್ ಪ್ರಕಾರ ಕಮೆಂಟ್ ಅಲ್ಲಿ ತಿಳಿಸಿ.
ತಿಳಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರ ಯಾರು ಉತ್ತಮವಾಗಿ ಆಟ ಆಡಿದ್ರು, ಯಾರು ಕಳಪೆಯಾಗಿ ಆಟ ಆಡಿದ್ರು ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.